ಹಾಯ್ ಹಲೋ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇದ್ದೀವಿ ಇತಿಹಾಸದ ಕಾಲಗಣನೆ ಅಂದರೆ ಸಾಮಾನ್ಯ ಶಕ ವರ್ಷ. ಕಾಲಗಣನೆ ನಾವು ಮುಂಚೆ ಎಲ್ಲ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಈ ರೀತಿ ಬಳಸ್ತಾ ಇದ್ವಿ. ಈಗಿನ ನ್ಯೂ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ಸಾಮಾನ್ಯ ಶಕ ಪೂರ್ವ ಈ ರೀತಿ ಬಳಸ್ತೀವಿ. ಈ ಶಕೆ ಅಂತಂದರೆ ಏನು ಅನ್ನೋ ನೋಡೋದಾದರೆ ಇದು ಯೇಸು ಕ್ರಿಸ್ತರ ಬದುಕಿನ ಕಾಲಾವಧಿಗೆ ಸಂಬಂಧಿಸುವಂಥದ್ದು. ಯೇಸು ಕ್ರಿಸ್ತರು ಏನು ಬದುಕಿದ್ರು ಅವರು ಹುಟ್ಟೋಕ್ಕಿಂತ ಮುಂಚೆ ಕಾಲ ಮತ್ತು ಹುಟ್ಟಿದ ನಂತರದ ಕಾಲವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಸಾಮಾನ್ಯ ಶಕ ಮತ್ತು ಸಾಮಾನ್ಯ ಶಕ ಪೂರ್ವ ಎರಡು ಇದೆ. ಮುಂಚೆ ಏನಂತ ಕರಿತಿದ್ದು ಕ್ರಿಸ್ತ ಜನಿಸೋಕ್ಕಿಂತ ಮುಂಚಿನ ಕಾಲವನ್ನು ಕ್ರಿಸ್ತ ಪೂರ್ವ, ಯೇಸು ಕ್ರಿಸ್ತರು ಜನಿಸಿದ ನಂತರದ ಕಾಲವನ್ನು ಕ್ರಿಸ್ತ ಶಕ ಅಂತ ಕರಿತಾ ಇದ್ರು. ಅದನ್ನೇ ನಾವೀಗ ಏನು ಮಾಡಿದ್ದೀವಿ, ಸಾಮಾನ್ಯ ಶಕ ಮತ್ತು ಸಾಮಾನ್ಯ ಶಕ ಪೂರ್ವ ಅಂತ ಕರೀತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಯಿತು ಎಂದರೆ ಅದಕ್ಕೆ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಎಂದರ್ಥ. ಅಂದರೆ ವಿಜಯನಗರ ಸಾಮ್ರಾಜ್ಯ ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆ ಆಗುತ್ತೆ. ಅಂದರೆ 1336ರಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ಯಾವ ರೀತಿ ಅನ್ನೋದು ನಮಗೆ ಗೊಂದಲ ಆಗುತ್ತೆ. ಅದು 1336ರಲ್ಲಿ ಸ್ಥಾಪನೆ ಆಗಿದೆ ಅಂದರೆ ಅಲ್ಲಿಂದ 1 2 3 4 5 ಅಂತ ನಾವು ಲೆಕ್ಕ ಆಗ್ತಾ ಹೋದಾಗ 1336 ಯಾವಾಗಿಂದ ಕ್ರಿಸ್ತರು ಅಂದರೆ ಯೇಸು ಕ್ರಿಸ್ತ ಜನಿಸಿ 1336 ವರ್ಷಗಳಾದಮೇಲೆ ಏನಾಗಿದೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ಅಂತ ಅರ್ಥ. ಇನ್ ಕೇಸ್ ಈಗ ಕಳಿಂಗ ಯುದ್ಧವನ್ನು ನೋಡಿದಾಗ ಸಾಮಾನ್ಯ ಶಕ ಪೂರ್ವ 261 ಅಂತ ಇದೆ. ಅಂದರೆ ಯೇಸು ಹುಟ್ಟೋಕ್ಕಿಂತ ಮುಂಚೆ 261 ವರ್ಷಗಳ ಹಿಂದೆ ಕಳಿಂಗ ಯುದ್ಧ ಆಯಿತು ಅನ್ನೋದನ್ನ ನಾವು ನೋಡ್ಬೋದು. ಹೀಗೆ ಯೇಸು ಕ್ರಿಸ್ತರು ಹುಟ್ಟಿದಂತಹ ದಿನವನ್ನೇ ಇಟ್ಕೊಂಡು ಅಲ್ಲಿನಿಂದ ಮುಂದಕ್ಕೆ ನಾವೇನು ಮಾಡ್ತಾ ಹೋಗ್ತೀವಿ, ಪ್ಲಸ್ ಮಾಡ್ಕೊಳ್ತಾ ಹೋಗ್ತೀವಿ. ಅವರು ಏನು ಯೇಸು ಕ್ರಿಸ್ತ ಹುಟ್ಟಿದಂಥ ಪೂರ್ವವನ್ನು ನಾವು ಮೈನಸ್ ಮಾಡ್ತಾ ಹೋಗ್ತೀವಿ. ಇದು ಕಾಲಗಣನೆ ಅಂತ ಕರಿತೀವಿ. ಕಾಲಗಣನೆ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ಈ ಒಂದು ಪಿಕ್ಚರಲ್ಲಿ ನಾವು ನೋಡ್ತಾ ಇದ್ದೀವಿ. ಯೇಸು ಬದುಕಿದಂತಹ ನಿರ್ದಿಷ್ಟ ಕಾಲಾವಧಿ ಅದನ್ನು ನೋಡಿ, ಅವರು ಹುಟ್ಟಿದಂತಹ ದಿನವನ್ನು ಈಗ 0 ಅಂತ ತಗೊಂಡ್ರೆ ಇಲ್ಲಿ ಅವರು ಒಂದು ಶತಮಾನಕ್ಕೆ ಎಷ್ಟು ವರ್ಷಗಳಂತ ಅಂದರೆ 100 ವರ್ಷಗಳಾಗ್ತದೆ. 1ನೇ ಶತಮಾನದ ಪ್ಲಸ್ 100 ಆಗಿದೆ, 2ನೇ ಶತಮಾನಕ್ಕೆ ಪ್ಲಸ್ 200 ಆಗಿದೆ, 3ನೇ ಶತಮಾನಕ್ಕೆ ಪ್ಲಸ್ 300 ಆಗಿದೆ. ಈ ರೀತಿ ಮುಂದುವರಿತಾ ಹೋಗ್ತೀವಿ. ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ 1336 ಅಂತ ಅಂದಾಗ ಎಷ್ಟಾಗಿದೆ, 1336 ವರ್ಷಗಳಾದಮೇಲೆ ಯೇಸು ಕ್ರಿಸ್ತ ಹುಟ್ಟಿದ ನಂತರ 1336 ವರ್ಷಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ಅಂತ ನೋಡ್ತೀವಿ. ಮುಂದಕ್ಕೆ ಬರ್ತೀವಿ. ಅದೇ ಹಿಂದಕ್ಕೆ ಹೋದಾಗ 1ನೇ ಶತಮಾನ 100, 2ನೇ ಶತಮಾನ 200, 3ನೇ ಶತಮಾನ ಹಿಂದಕ್ಕೆ ಸಾಮಾನ್ಯ ಶಕ ಪೂರ್ವ, ಯೇಸು ಕ್ರಿಸ್ತರು ಏನು ಜನಿಸಿದ್ರು ಅದು ಇಂದಿನ ಅವಧಿಯನ್ನು ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಿ. 300, 200, 100 ಒಂದು ಶತಮಾನಕ್ಕೆ 100 ವರ್ಷಗಳಾದಾಗ 2ನೇ ಶತಮಾನಕ್ಕೆ 200 ವರ್ಷಗಳು, 3ನೇ ಶತಮಾನಕ್ಕೆ 300 ವರ್ಷಗಳು. ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ನೋಡೋಣ. ಸಾಮಾನ್ಯ ಈಗ ಕ್ಲಾರಿಫಿಕೇಷನ್ ಬಂತು. ಇದು ಸಾಮಾನ್ಯ ಶಕ ಅಂತ ಏನು ಕರಿತೀವಿ ಮತ್ತು ಸಾಮಾನ್ಯ ಶಕ ಪೂರ್ವ ಅಂತ ನಾವು ಏನಕ್ಕೆ ಕರೆದ್ವಿ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಒಂದು ಬಂದಾಗ ಇದನ್ನು ಏನಕ್ಕೆ ನಮಗೆ ಯೂಸ್ ಅಂತ ಕೇಳಿದಾಗ ನಮಗೆ ಕ್ವಶನ್ ಫ್ರೇಮ್ ಆಗ್ಬೋದು. ಸಾಮಾನ್ಯ ಶಕ ಅಥವಾ ಸಾಮಾನ್ಯ ಶಕ ಪೂರ್ವ ಈ ರೀತಿ ಇಸ್ವಿಗಳನ್ನ ಕೊಟ್ಟಾಗ ಕ್ವಶನ್ಸ್ಗಳು. ಈಗ ಕಳಿಂಗ ಯುದ್ಧದ ಬಗ್ಗೆ ನೋಡಿದ್ವಿ. ಕಳಿಂಗ ಯುದ್ಧ 261ರಲ್ಲಿ ನಡೆಯಿತು ಅಂದಾಗ ಅದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಯಾವ ವರ್ಷದಲ್ಲಿ ನಿರ್ದಿಷ್ಟವಾಗಿ ನಡೆಯಿತು ಅಂತ ಹೇಳಬೇಕಾಗುತ್ತೆ. ಒಂದು ಇಸ್ವಿಗಳನ್ನ ನಾವು ಸುಮ್ಮನೆ ಕಂಠಪಾಠ ಮಾಡೋದಕ್ಕಾಗೋದಿಲ್ಲ. ಎಷ್ಟು ವರ್ಷಗಳ ನಂತರ ಇದು ನಡೆದಿರ್ಬೋದು. ಕಳಿಂಗ ಯುದ್ಧ 261ರಲ್ಲಿ ನಡೀತು ಅಂದರೆ ಕ್ರಿಸ್ತ ಶಕ ನಡೀತಾ ಅಥವಾ ಕ್ರಿಸ್ತ ಪೂರ್ವ ನಡೀತಾ, ಸಾಮಾನ್ಯ ಶಕ ಅಥವಾ ಸಾಮಾನ್ಯ ಪೂರ್ವ ಏನಾದರೂ ನಡೆದಿತ್ತ ಅಂತ ನೋಡಬೇಕಾಗುತ್ತೆ. ಅದರಿಂದ ಈ ಒಂದು ಕ್ಲಾರಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಕಾಲಗಣನೆದು ಯೇಸು ಕ್ರಿಸ್ತ ಹುಟ್ಟಿದಕ್ಕಿಂತ ಮುಂಚೆ ನಾವು ಸಾಮಾನ್ಯ ಶಕ ಪೂರ್ವ ಅಂತ ಕರೆದ್ರೆ, ಯೇಸು ಕ್ರಿಸ್ತರು ಏನು ಜನನ ಆಗುತ್ತೆ ಆ ಜನನದಿಂದ ಮುಂದಿನ ಅವಧಿಯನ್ನು ಸಾಮಾನ್ಯ ಶಕ ಅಂತ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬಂದು ಆರಂಭಿಕ ಸಮಾಜ. ನಮ್ಮ ಪೂರ್ವಜರು ಯಾವ ರೀತಿ ಒಂದು ಸಮಾಜ ಉದಯ ಆಗ್ತಾ ಹೋಗ್ತು ಅನ್ನೋದನ್ನ ನೋಡಬೇಕಾದ್ರೆ ಇತಿಹಾಸವನ್ನು ನಾವು ವರ್ಗೀಕರಣ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ವರ್ಗೀಕರಣದಲ್ಲೂ ಮಾನವ ಯಾವ ರೀತಿ ಬೆಳವಣಿಗೆಗಳು ಯಾವ ರೀತಿ ಕಂಡು ಬಂದಿತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಆರಂಭಿಕ ಸಮಾಜವನ್ನು ನಾವು ಏನು ಮಾಡ್ತಾ ಹೋಗ್ತೀವಿ, 3 ಪ್ರಧಾನ ಕಾಲಗಳನ್ನಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಫಸ್ಟ್ ಯಾವುದು, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಪ್ರಾಗೈತಿಹಾಸಿಕ ಕಾಲ. ಇದರಲ್ಲಿ ಕ್ವಶನ್ಸ್ಗಳು ತುಂಬ ಆಗ್ತದೆ, ಸ್ಟೇಟ್ಮೆಂಟ್ ಕ್ವಶನ್ಸ್ಗಳಾಗ್ತದೆ. ಕ್ವಶನ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ಪ್ರಾಗೈತಿಹಾಸಿಕ ಕಾಲ, ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ, ಮೂರನೇದು ಇತಿಹಾಸ ಕಾಲ. 3 ಕಾಲಗಳು ಬರ್ತದೆ. ಒಂದು ಪ್ರಾಗೈತಿಹಾಸಿಕ ಕಾಲ, 2 ಪೂರ್ವಭಾವಿ ಇತಿಹಾಸ ಕಾಲ, 3ನೇದು ಇತಿಹಾಸ ಕಾಲ. ನೆಕ್ಸ್ಟ್ ಒಂದು ನೋಡೋದಾದರೆ ಪ್ರಾಗೈತಿಹಾಸ ಕಾಲ. ಈ 3ರಲ್ಲೂ ಏನೇನೋ ಬದಲಾವಣೆಗಳು ಸಂಭವಿಸಿತು, ಮಾನವ ಯಾವ ರೀತಿ ಬದಲಾವಣೆ ಆಗ್ತಾ ಹೋದ ಅನ್ನೋದ್ರ ಬೇಸ್ ಮೇಲೆ ಏನಾಗ್ತಾ ಹೋಗುತ್ತೆ, ಕ್ವಶನ್ಸ್ ಆಗ್ತಾ ಹೋಗುತ್ತೆ. ಫಸ್ಟ್ ನಾವು ನೋಡ್ತೀವಿ ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ಆ ಒಂದು ಕಾಲಘಟ್ಟದಲ್ಲಿ ಮಾನವನಿಗೆ ಅಕ್ಷರದ ಪರಿಚಯವೇ ಇರಲಿಲ್ಲ. ಅವನಿಗೆ ಯಾವುದೂ ಕೂಡ ಅಕ್ಷರಗಳನ್ನ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಯಾವುದೇ ಅಕ್ಷರಗಳನ್ನ ಚಿತ್ರಗಳ ರೂಪದಲ್ಲೂ ಕೂಡ ಅವನು ಬರೀತಾ ಇರಲಿಲ್ಲ. ಅದನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಇದು ಇಂಪಾರ್ಟೆಂಟು. ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೀತಿದ್ದರು.
ಕೇಳ್ಬೋದು. ಪ್ರಾಗೈತಿಹಾಸಿಕ ಕಾಲ ಅನ್ನೋದು ಅಕ್ಷರಗಳ ಪರಿಚಯವಿಲ್ಲದ ಕಾಲ, ಮಾನವನಿಲ್ಲದಂತಹ ಕಾಲ, ಅಥವಾ ಅಕ್ಷರಗಳ ಪರಿಚಯವಿದ್ದ ಕಾಲ, ಅಕ್ಷರಗಳ ಚಿತ್ರಲಿಪಿಯಲ್ಲಿದ್ದ ಕಾಲ, ಈ ರೀತಿ ಆಪ್ಷನ್ಸ್ಗಳನ್ನ ಕೊಡ್ಬೋದು. ಆಗ ನಮಗೆ ಗೊತ್ತಾಗಿರಬೇಕಾಗುತ್ತೆ ಅಕ್ಷರಗಳ ಪರಿಚಯವೇ ಇಲ್ಲದಂತಹ ಕಾಲಘಟ್ಟನ ನಾವು ಏನಂತ ಕರಿತಿದ್ವಿ, ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತಿದ್ವಿ. ಉದಾಹರಣೆ ನೋಡೋದಾದರೆ ಶಿಲಾಯುಗ. ಇದು ಕ್ವಶನ್ಸ್ಗಳಾಗುತ್ತೆ ಈ ಪಾರ್ಟಲ್ಲಿ, ತುಂಬ ಇಂಪಾರ್ಟೆಂಟು. ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತಿದ್ರು. ಇದಕ್ಕೆ ಉದಾಹರಣೆ ಯಾವುದು ಅಂದರೆ ಶಿಲಾಯುಗ. ಶಿಲಾಯುಗದಲ್ಲಿ ಮಾನವರಿಗೆ ಯಾವುದೇ ಅಕ್ಷರಗಳ ಪರಿಚಯ ಇರಲಿಲ್ಲ. ನೆಕ್ಸ್ಟ್ ಒಂದು ಬಂದಾಗ ಪೂರ್ವಭಾವಿ ಇತಿಹಾಸಿಕ ಕಾಲ ನೋಡ್ತೀವಿ. ಪೂರ್ವಭಾವಿ ಇತಿಹಾಸ ಕಾಲ. ಈ ಪೂರ್ವಭಾವಿ ಇತಿಹಾಸ ಕಾಲದಲ್ಲಿ ಏನಾಗುತ್ತೆ ಅಂದರೆ ಅಕ್ಷರಗಳ ತಿಳುವಳಿಕೆ ಆಗಿನ ಕಾಲದ ಮಾನವರಿಗಿತ್ತು, ಆದರೆ ಅದನ್ನು ನಾವು ಇಂದಿನ ಕಾಲದಲ್ಲಿ ಅವನ್ನ ನಾವು ಓದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಕಾಲಘಟ್ಟನ ನಾವೇನಂತ ಕರಿತೀವಿ, ಪೂರ್ವಭಾವಿ ಇತಿಹಾಸ ಕಾಲ. ಅಕ್ಷರಗಳ ಪರಿಚಯ ಇತ್ತು, ಆದರೆ ಆ ಅಕ್ಷರಗಳನ್ನು ನಾವು ಇಂದು ಓದೋಕ್ಕಾಗ್ತಿಲ್ಲ. ಯಾವುದೇ ಒಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗದಿದ್ದರೆ ಆ ಕಾಲಘಟ್ಟವನ್ನು ನಾವೇನಂತ ಕರಿತೀವಿ, ಪೂರ್ವಭಾವಿ ಇತಿಹಾಸ ಕಾಲ. ಪ್ರಾಗೈತಿಹಾಸಿಕ ಕಾಲ ಅಂತ ಅಂದರೆ ಅಕ್ಷರಗಳ ಪರಿಚಯ ಇರಲಿಲ್ಲ, ಅಂತಹ ಕಾಲಘಟ್ಟ ಆಗಿರುತ್ತೆ. ಪೂರ್ವಭಾವಿ ಇತಿಹಾಸದಲ್ಲಿ ಅಕ್ಷರಗಳ ಪರಿಚಯ ಇತ್ತು, ಆದರೆ ಅದನ್ನು ಇಂದು ನಾವು ಓದೋಕ್ಕೆ ಆಗ್ತಾ ಇಲ್ಲ ಅಂಥವುಗಳು. ಉದಾಹರಣೆಗೆ ಅದು ಹರಪ್ಪ ನಾಗರಿಕತೆಯ ಕಾಲವನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಇತಿಹಾಸ ಕಾಲಕ್ಕೆ ಬಂದಾಗ, ಇತಿಹಾಸ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಅಕ್ಷರಗಳ ಪರಿಚಯ ಇರುವುದೋ ಆ ಅಕ್ಷರಗಳನ್ನು ಇಂದು ಓದಲಾಗುವುದು, ಅದನ್ನು ಇತಿಹಾಸ ಕಾಲ ಅಂತ ಕರಿತೀವಿ. ಅಕ್ಷರಗಳ ಪರಿಚಯ ಇದೆ, ಆ ಅಕ್ಷರಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ಓದ್ತಾ ಇದ್ದೀವಿ, ಇಂಥವುಗಳನ್ನ ನಾವೇನು ಕರಿತೀವಿ, ಇತಿಹಾಸ ಕಾಲ. ಈಗ ಯಾವುದೋ ಒಂದು ಹೊಯ್ಸಳರದ್ದು ಒಂದು ಶಾಸನ ಸಿಕ್ಕಿದೆ ಅಂದರೆ ಅದನ್ನು ನಾವು ನೀಟಾಗಿ ಓದ್ತಾ ಇದ್ದೀವಿ, ಆ ಅಕ್ಷರಗಳ ಪರಿಚಯ ನಮಗೂ ಕೂಡ ಇದೆ, ಅದನ್ನು ಓದೋದಕ್ಕೆ ಸಾಧ್ಯ ಆಗ್ತಿದೆ, ಅದನ್ನು ನಾವೇನಂತ ಕರಿತೀವಿ, ಇತಿಹಾಸ ಕಾಲ ಅಂತ ಕರಿತೀವಿ. ಯಾವ ಕಾಲಘಟ್ಟದಲ್ಲಿ ಅಂದು ಮಾನವರು ಬಳಸಿದಂತಹ ಒಂದು ಅಕ್ಷರಗಳು ಇಂದು ಓದೋಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಅಂದರೆ ಅದನ್ನು ನಾವು ಇತಿಹಾಸ ಕಾಲ ಅಂತ ಕರಿತೀವಿ. ಈ ಮೂರೂ ಕಾಲಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದ್ರ ಬೇಸ್ ಮೇಲೆ ಇದನ್ನು ಡಿವೈಡ್ ಮಾಡಿದ್ದಾರೆ ಅಂದರೆ ಅಕ್ಷರಗಳ ಆಧಾರದ ಮೇಲೆ ಇದನ್ನು ವಿಂಗಡಣೆ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಬಂದಾಗ ಇದು ಏನು ಜೀವ ವಿಕಾಸ ಅನ್ನೋದು ಮೊದಲು ಯಾವ ರೀತಿ ಬರ್ತು, ಒಂದು ಮನುಷ್ಯ ಆಗಬೇಕು ಅಂತ ಅಂದರೆ ಯಾವ ಹಂತಗಳ ಮೂಲಕ ಅವನು ದಾಟ್ತಾ ಬಂದ ಅಂತ ನೋಡೋದಾದರೆ ಇಲ್ಲಿ ಇಂಪಾರ್ಟೆಂಟ್ ಬಂದು ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅದರ್ವೈಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎಷ್ಟು ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು ಅಂತ ಕೇಳ್ತಾರೆ ಕ್ವಶನ್ನಲ್ಲಿ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಏನಾಯಿತು, ಮಾನವನ ವಿಕಾಸ ಆಯಿತು. ಆದರೆ ಆಧುನಿಕ ಮಾನವನ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇದು ಇಂಪಾರ್ಟೆಂಟು. ನಿಮಗೆ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳನ್ನ ಕೊಡ್ತಾರೆ. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಯಿತು. ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2, ಆಧುನಿಕ ಮಾನವರ ದೈಹಿಕ ರಚನೆ ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಮೇಲಿನ 2 ಹೇಳಿಕೆಗಳು ಸರಿ, ಮೇಲಿನ ಎ ಹೇಳಿಕೆ ಮಾತ್ರ ಸರಿ, ಮೇಲಿನ ಬಿ ಹೇಳಿಕೆ ಮಾತ್ರ ಸರಿ, ಎ ಬಿ ಎರಡೂ ತಪ್ಪು. ಈ ರೀತಿಯ ನಮಗೆ ಕ್ವಶನ್ ಫ್ರೇಮ್ ಆಗ್ಬೋದು. ಅದರಿಂದ ನಮಗೆಲ್ಲವೂ ಕೂಡ ನೆನಪಿರಬೇಕು. ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಏನಾಯಿತು, ಮಾನವನ ವಿಕಾಸ ಆಯಿತು. ಆಧುನಿಕ ಮಾನವನ ದೇಹ ರಚನೆಯನ್ನು ಹೊಂದಿದ್ದಂತಹ ಮಾನವರು ಮೊದಲು ಎಲ್ಲಿ ಕಾಣಿಸ್ಕೊಳ್ತಾರೆ ಅಂತಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸ್ಕೊಳ್ತಾರೆ. ನಂತರ ಇವ್ರು ಏನು ಮಾಡ್ತಾ ಹೋಗ್ತಾರೆ, ದಕ್ಷಿಣ ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳೇನಿರ್ತವೆ ಅಲ್ಲಿ ವಲಸೆ ಹೋಗಿ ನೆಲೆಸಿದ್ರು ಅಂತ ಹೇಳಲಾಗುತ್ತದೆ. ಈ ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಪ್ರಾಗೈತಿಹಾಸಿಕ ಕಾಲ ನೋಡಿದ್ವಿ. ಅಕ್ಷರಗಳ ಪರಿಚಯವೇ ಇಲ್ಲದಂತಹ ಕಾಲವನ್ನು ನಾವೇನಂತ ಕರಿತಿದ್ವಿ, ಅಕ್ಷರಗಳೇ ಪರಿಚಯವೇ ಇಲ್ಲದಂತಹ ಕಾಲಘಟ್ಟವನ್ನು ನಾವು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತಿದ್ವಿ. ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳನ್ನ ನಾವು ನೋಡ್ತೀವಿ: ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಪ್ರಾಗೈತಿಹಾಸಿಕ ಕಾಲದಲ್ಲೇ ಬರುವಂತಹ 3 ಶಿಲಾಯುಗಗಳು. ಒಂದು ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಇದರಲ್ಲಿ ಏನೇನು ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ. ನೆಕ್ಸ್ಟು ಹಳೆ ಶಿಲಾಯುಗ. ಪ್ರಾಗೈತಿಹಾಸಿಕ ಕಾಲದಲ್ಲಿ ಮೊದಲ ಯುಗ ಬರುತ್ತೆ, ಅದನ್ನು ಹಳೆ ಶಿಲಾಯುಗ ಅಂತ ಕರಿತೀವಿ. ಹಳೆ ಶಿಲಾಯುಗವು ಮಾನವರಲ್ಲಿ ಯಾವ್ಯಾವ ರೀತಿ ಬದುಕ್ತಾ ಇದ್ರು ಹಳೆ ಶಿಲಾಯುಗದಲ್ಲಿ ಅಂತಂದರೆ, ಅಂದಿನ ಕಾಲದ ಮಾನವರ ಆಹಾರ ಏನಾಗಿತ್ತು ಅಂದರೆ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕ್ತಾ ಇದ್ರು. ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕ್ತಾ ಇದ್ರು. ಇನ್ನು ಅವರು ಏನಾಗಿರಲಿಲ್ಲ, ಬೆಂಕಿ ಪರಿಚಯ ಆಗಿರಲಿಲ್ಲ, ಅದರಿಂದ ಆಹಾರವನ್ನು ಅವರು ಬೇಯಿಸಿ ತಿಂತಾ ಇರಲಿಲ್ಲ. ಬರೀ ಹಣ್ಣುಗಳನ್ನು, ಹಂಪಲುಗಳನ್ನು, ಗೆಡ್ಡೆ ಗೆಣಸುಗಳನ್ನ ಇವರು ತಿಂತಾ ಇದ್ರು. ನೆಕ್ಸ್ಟ್ ಇವರು ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ರು, ಒಂದು ಕಡೆ ನೆಲೆಸ್ತಿರ್ಲಿಲ್ಲ. ಶಿಲಾಯುಗದಲ್ಲಿ ಜನರು ಏನು ಮಾಡ್ತಾ ಇದ್ರು, ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸ್ತಾ ಇದ್ರು. ಹಳೆ ಶಿಲಾಯುಗದಲ್ಲಿ ಮಾನವ ಏನು ಮಾಡ್ತಾ ಇದ್ದ, ಹಣ್ಣು ಹಂಪಲುಗಳನ್ನ ತಿಂತಾ ಇದ್ದ, ಗೆಡ್ಡೆ ಗೆಣಸುಗಳನ್ನ ತಿಂತಾ ಇದ್ದ, ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದ. ಆಹಾರಕ್ಕಾಗಿ ಅವನೇನು ಮಾಡ್ತಾ ಇದ್ದ ಅಂತಂದರೆ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದನು. ಮತ್ತು ಇವರು ಏನು ವಸ್ತುಗಳನ್ನ ಬೇಟೆಯಾಡೋದಕ್ಕೆ ಉಪಯೋಗಿಸ್ತಾ ಇದ್ರು, ಅವರು ವಸ್ತುಗಳನ್ನ, ಆಹಾರಗಳನ್ನ ಪಡೆಯೋದಕ್ಕೋಸ್ಕರ ಬೇಟೆಯಾಡ್ತಾ ಇದ್ರು. ಬೇಟೆಯಾಡೋದಕ್ಕೋಸ್ಕರ ಅವರು ಅರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದವುಗಳನ್ನ ಏನು ಮಾಡ್ತಾ ಇದ್ರು, ಉಪಕರಣಗಳನ್ನ ಬಳಸ್ತಾ ಇದ್ರು. ಇಲ್ಲಿ ಇಂಪಾರ್ಟೆಂಟ್ ಬಂದು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಬಳಸ್ತಾ ಇದ್ರು. ಶಿಲಾಯುಗದಲ್ಲಿ ಅವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಬಳಸ್ತಾ
ಬಳಸ್ತಾಯಿದ್ರು. ನಿಮಗೆ ಕ್ವಶನ್ ಕೇಳಿದಾಗ ಅವ್ರು ಕನ್ಫ್ಯೂಷನ್ ಮಾಡ್ಬೋದು. ಶಿಲಾಯುಗದಲ್ಲಿ ಅರೆಚಕ್ಕೆ, ಚಾಕುಳಿ ಮತ್ತು ಮೊನೆ ಇದು ಸೂಕ್ಷ್ಮವಾದಂತಹ ಶಿಲಾ ಉಪಕರಣಗಳನ್ನ ಬಳಸ್ತಾ ಇದ್ರು ಅಂತ ಕೇಳಿದಾಗ ಆ ಸ್ಟೇಟ್ಮೆಂಟು ತಪ್ಪಾಗಿರುತ್ತೆ. ಯಾಕೆ ಅಂತಂದರೆ ಶಿಲಾಯುಗದಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ದೊಡ್ಡದಾದಂತಹ ಶಿಲಾ ಉಪಕರಣಗಳನ್ನ ಬಳಸ್ತಾ ಇದ್ರು. ನೆಕ್ಸ್ಟ್ ಒಂದು ಬಂದಾಗ ಇವರು ಬಟ್ಟೆ ಯಾವ ರೀತಿ ಇತ್ತು ಶಿಲಾಯುಗದಲ್ಲಿ ಅಂತಂದರೆ, ಅವರು ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸ್ತಾ ಇದ್ರು. ಅವರು ಹೊದಿಕೆಗಳಾಗಿ ಎಲೆ ಮತ್ತು ತೊಗಟೆಗಳನ್ನ ಬಳಸ್ತಾ ಇದ್ರು. ನೆಕ್ಸ್ಟ್ ಹೋಗ್ತಾ ಇನ್ನು ಮುಂದುವರೆದಂತ ಹೋಗ್ದಂಗೆ ಅವರಿಗೆ ತಿನ್ನೋದಕ್ಕೆ ಆಹಾರಗಳು ಎಲ್ಲ ಕಾಲದಲ್ಲೂ ಸಿಗ್ತಾ ಇರಲಿಲ್ಲ. ಹಣ್ಣು ಹಂಪಲುಗಳು ಅಂತ ಅಂದಾಗ ಅವು ಸೀಸನ್ ಇದ್ದಾಗ ಮಾತ್ರ ಬಿಡುವಂಥದ್ದು. ಗೆಡ್ಡೆ ಗೆಣಸುಗಳು ಇವೆಲ್ಲ ಏನು ಮಾಡ್ತಾ ಇದ್ದು ಕೆಲವೊಂದು ಕಾಲದಲ್ಲಿ ಮಾತ್ರ ಸಿಗ್ತಾ ಇದ್ದು. ಅದಕ್ಕೆ ಅವ್ರು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಆಹಾರಕ್ಕಾಗಿ ಬೇಟೆಯಾಡೋದನ್ನು, ಮೀನು ಹಿಡಿಯೋದನ್ನು ಕಲಿತಾರೆ. ಯಾವಾಗ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ, ಮೊದಲ ಘಟ್ಟದಲ್ಲಿ ಅವರು ಕಂಡುಹಿಡಿಲಿಲ್ಲ, ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡೋದನ್ನು, ಮೀನು ಹಿಡಿಯೋದನ್ನು ಕಲಿತ್ರೆ. ನೆಕ್ಸ್ಟ್ ಮೊದಲ ಬಾರಿಗೆ ಬೆಂಕಿ ಪರಿಚಯವಾಯಿತು. ಇಲ್ಲಿ ಏನಾಗುತ್ತೆ, ಮೊದಲ ಬಾರಿಗೆ ಯಾವಾಗ ಅಂತ ಕೇಳ್ತಾರೆ, ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಬೆಂಕಿ ಪರಿಚಯ ಆಗುತ್ತೆ. ಮೊದಲ ಘಟ್ಟದಲ್ಲೇ ಪರಿಚಯ ಆಗೋದಿಲ್ಲ. ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕೆ ಬೇಟೆಯಾಡೋದನ್ನು ಕಲಿತಾರೆ, ಮೀನು ಹಿಡಿಯೋದನ್ನು ಕಲಿತಾರೆ ಮತ್ತು ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಅನ್ನೋದು ಹಳೆಯ ಶಿಲಾಯುಗದಲ್ಲಿ ಆಗುತ್ತದೆ. ಇನ್ನು ಹಳೆಯ ಶಿಲಾಯುಗದ ನೆಲೆಗಳು ಎಲ್ಲಿ ಕಂಡು ಬರ್ತವೆ ನಮ್ಮಲ್ಲಿ ಅಂತ ನೋಡೋದಾದರೆ, ಕರ್ನಾಟಕದಲ್ಲಿ ಹುಣಸಂಗಿ ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟು ಬೈಚ್ಬಾಳ್ ಪ್ರದೇಶದ ಆಂಧ್ರ ಪ್ರದೇಶದ ಕರ್ನೂಲು, ಅಮರಾವತಿ, ತಮಿಳುನಾಡಿನ ಅತ್ತಿರಂಪಕ್ಕ, ಇಷ್ಟು ಇಂಪಾರ್ಟೆಂಟು. ಕರ್ನಾಟಕದ ಯಾವ ಪ್ರದೇಶದಲ್ಲಿ ಹಳೆಯ ಶಿಲಾಯುಗದ ನೆಲೆಗಳು ಕಂಡು ಬರ್ತವೆ ಅಂತ ನಿಮಗೆ ಕೇಳ್ಬೋದು. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಹಳೆಯ ಶಿಲಾಯುಗನ ಎಲ್ಲಿಂದ ಎಲ್ಲಿವರೆಗೆ ನಾವು ಡಿವೈಡ್ ಮಾಡ್ಬೋದು ಅಂತ ನೋಡಿದರೆ, 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಇದನ್ನು ಗುರುತಿಸಲಾಗುತ್ತೆ. ಹಳೆಯ ಶಿಲಾಯುಗದ ಕಾಲಾವಧಿ ಎಷ್ಟು? 5 ಲಕ್ಷಗಳಿಂದ 12,000ಗಳವರೆಗೆ ಇದನ್ನು ಗುರುತಿಸಲಾಗುತ್ತೆ. ನೆಕ್ಸ್ಟು ಎರಡನೇ ಯುಗ ಮಧ್ಯಶಿಲಾಯುಗ. ಇದನ್ನು ಏನಕ್ಕೆ ಮಧ್ಯಶಿಲಾಯುಗ ಅಂತ ಕರೀತಾರೆ ಅಂದರೆ, ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗ ಇವೆರಡರ ಮಧ್ಯೆ ಬರೋದ್ರಿಂದ ಇದನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ. ಮಧ್ಯಶಿಲಾಯುಗನ ಎರಡರ ನಡುವೆ ಇದು ಬರುತ್ತೆ, ಅದರಿಂದ ಇದನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ. ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಏನು ಹಳೆಯ ಶಿಲಾಯುಗದಲ್ಲಿ ಜನರು ಏನು ಮಾಡ್ತಿರ್ತಾರೆ ಅಂತಂದರೆ, ದೊಡ್ಡದಾದಂತಹ ಉಪಕರಣಗಳನ್ನ ಬಳಸ್ತಾ ಇರ್ತಾರೆ ಬೇಟೆಯಾಡೋದಕ್ಕೆ. ಇಲ್ಲಿ ಬಂದಾಗ ಅವುಗಳನ್ನ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ದೊಡ್ಡ ಶಿಲಾ ಉಪಕರಣಗಳ ಬದಲು ಇವರು ಕೌಶಲ್ಯಭರಿತವಾಗಿರುವಂತಹ ಶಿಲಾ ಆಯುಧಗಳನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫುಲ್ಲು ಸ್ಕಿಲ್ಲಡ್ ಆಗಿರುವಂತಹ ಒಂದು ಆಯುಧಗಳನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ಯುಗದಲ್ಲಿ? ಮಧ್ಯಶಿಲಾಯುಗಕ್ಕೆ ಬಂದಾಗ ಅದರಿಂದ ಇದನ್ನ ಏನಂತ ಕರಿತೀವಿ ಅಂತ ಅಂದರೆ, ಮೈಕ್ರೋಲಿಥಿಕ್ ಏಜ್ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ಮೈಕ್ರೋಲಿಥಿಕ್ ಏಜ್, ಮಧ್ಯಶಿಲಾಯುಗವನ್ನು ನಾವು ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ. ಏನಕ್ಕೆ ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ ಅಂತ ಅಂದರೆ, ದೊಡ್ಡ ಉಪಕರಣಗಳನ್ನ ಬದಲು ಇವ್ರು ಏನು ಮಾಡ್ತಾರೆ ಅಂದರೆ, ಕೌಶಲ್ಯಭರಿತ ಆದಂತಹ ಕಿರು ಶಿಲಾ ಆಯುಧಗಳನ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಯುಧಗಳು ಯಾವ ರೀತಿ ಇರ್ತವೆ ಅಂದರೆ, ಶಾರ್ಪ್ ಆಗಿರ್ತವೆ. ಅದಕ್ಕೋಸ್ಕರ ಇದನ್ನು ನಾವು ಮೈಕ್ರೋಲಿಥಿಕ್ ಏಜ್ ಅಂತ ಕರಿತೀವಿ. ಹಾಗಾದರೆ ಏನೇನು ಅವರು ಬಳಸ್ತಾ ಇದ್ರು ಆಯುಧಗಳನ್ನಾಗಿ ಅಂತ ಅಂದರೆ, ಇವರು ಕಟ್ಟಿಗೆ ತುದಿಗೆ ಸಿಕ್ಕಿಸಿದ ಬರ್ಜಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಏನನ್ನ? ಬಾಣದ ತುದಿಗೆ ಆಯುಧಗಳು ಏನು ಮಾಡ್ಕೊಂಡಿದ್ರು ಅದನ್ನು ಬಳಸ್ಕೊಂಡು, ಈಗ ನಾವೇನು ಬಿಲ್ಲು ಬಾಣ ಅಂತ ಬಿಡ್ತೀವಿ, ಅದನ್ನು ಆಗಿನ ಕಾಲದಲ್ಲೇ ಮಧ್ಯಶಿಲಾಯುಗದಲ್ಲಿ ಕಂಡುಹಿಡಿದಿರ್ತಾರೆ. ಆ ಒಂದು ಶಾರ್ಪ್ ಆಗಿರುವಂಥದ್ದನ್ನ ಬಿಲ್ಲುಗೆ ಸಿಗಿಸ್ಕೊಂಡು ಅದನ್ನು ಬಿಟ್ಟು ಆಹಾರವನ್ನು ಅವರು ಪಡ್ಕೊಳ್ತಾ ಇದ್ರು ಬೇಟೆಯಾಡಿ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಬಂದಾಗ ಇಲ್ಲಿ ಇವರು ಏನು ಪ್ರಾಗೈತಿಹಾಸಿಕ ಕಾಲದಲ್ಲಿ ಎರಡನೇ ಯುಗ ಮಧ್ಯಶಿಲಾಯುಗದಲ್ಲಿ ನೋಡ್ತೀವಿ. ಫಸ್ಟು ಹಳೆಯ ಶಿಲಾಯುಗದಲ್ಲಿ ಅವರು ಆಹಾರವನ್ನು ಸಂಗ್ರಹಿಸಿಡೋದಾಗಲಿ ಅದೇನು ಮಾಡ್ತಾ ಇರಲಿಲ್ಲ. ಹಣ್ಣು ಹಂಪಲುಗಳು ತಿಂತಾಯಿದ್ರು. ನೆಕ್ಸ್ಟ್ ಹಣ್ಣು ಹಂಪಲುಗಳು ಎಲ್ಲ ಸೀಸನಲ್ಲಿ ಸಿಗದೇ ಇದ್ದ ಕಾಲಕ್ಕೆ ಅವ್ರು ಏನು ಮಾಡ್ತಾಯಿದ್ರು, ಬೇಟೆ ಆಡ್ತಾಯಿದ್ರು. ಬೇಟೆ ಆಡುವಂತಹ ಸಂದರ್ಭದಲ್ಲಿ ಅವರು ಆಹಾರವನ್ನು ಸಂಗ್ರಹಿಸುವಂತಹ ಕಾನ್ಸೆಪ್ಟ್ ಅವ್ರಿಗೆ ಹಳೆಯ ಶಿಲಾಯುಗದಲ್ಲಿ ಬರಲಿಲ್ಲ. ನೆಕ್ಸ್ಟ್ ಮಧ್ಯಶಿಲಾಯುಗಕ್ಕೆ ಬಂದಾಗ ಅವ್ರು ಇಂಪಾರ್ಟೆಂಟ್ ಇದು, ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ರು. ಏನು ಆ ಸೀಸನ್ನಲ್ಲಿ ಧಾನ್ಯಗಳು ಸಿಗುತ್ತೋ ಅದನ್ನು ಏನು ಧಾನ್ಯಗಳು ಇಲ್ಲದೆ ಇರುವಂತಹ ಟೈಮಲ್ಲಿ ಉಪಯೋಗಿಸೋದಕ್ಕಾಗಿ ಆಹಾರ ಧಾನ್ಯಗಳನ್ನ ಸಂಗ್ರಹಿಸ್ತಾ ಇದ್ರು. ಅವ್ರು ಏನಕ್ಕೆ ಸಂಗ್ರಹಿಸ್ತಿದ್ರು ಅಂತ ಅಂದರೆ, ಧಾನ್ಯಗಳು ಮತ್ತು ಬೇಟೆಗಳು ನಿರಂತರವಾಗಿ ಅವರಿಗೆ ದೊರಕ್ತಾ ಇರಲಿಲ್ಲ. ಧಾನ್ಯಗಳಾಗಲಿ ಮತ್ತು ಬೇಟೆಗಳು ದಿನ ದೊರಕ್ತಾ ಇರಲಿಲ್ಲ. ಅದಕ್ಕೆ ದೊರಕ್ದಾಗ ಹೆಚ್ಚು ಯಾವಾಗ ದೊರಕುತ್ತೆ ಅದನ್ನು ಸಂಗ್ರಹಿಸಿಡ್ತಾ ಇದ್ರು. ನೆಕ್ಸ್ಟ್ ಒಂದು ಬಂದಾಗ ಇವರು ಇದೊಂದು ಇಂಪಾರ್ಟೆಂಟ್. ಇಲ್ಲಿ ಬಂದಾಗ ಅವರು ಎಲ್ಲ ಟೈಮಲ್ಲೂ ಕೂಡ ಯಾವಾಗ ಆಹಾರ ಧಾನ್ಯಗಳು ಸಿಗ್ತಾ ಇರಲಿಲ್ಲ, ಆಗ ಅವರು ಹಸಿವಿನಿಂದ ಕಾಲ ಕಳಿಬೇಕಾಗುತ್ತೆ. ಅದಕ್ಕೆ ಅವ್ರು ಕಂಡುಕೊಂಡಂತಹ ಮಾರ್ಗ ಏನು ಅಂತಂದರೆ, ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕೊಳ್ದಿದ್ದಂತಹ ಪ್ರಾಣಿಗಳಿರ್ತವೆ ಮತ್ತು ಪ್ರಾಣಿಗಳ ಮರಿಗಳಿರ್ತವೆ, ಅದನ್ನು ತಂದು ನಮ್ಮೊಟ್ಟಿಗೆ ಸಾಕೋದಕ್ಕೆ, ಅಂದರೆ ಅವರೊಟ್ಟಿಗೆ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ಮಧ್ಯಶಿಲಾಯುಗದ ಕಾಲದಲ್ಲಿ ಅವ್ರು ಏನು ಮಾಡ್ತಾರೆ, ಇವುಗಳನ್ನ
ಪ್ರಾಣಿಗಳನ್ನ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೇಳ್ಬೋದು ನಿಮಗೆ ಪ್ರಾಣಿಗಳ ಸಾಕಾಣಿಕೆ ಪ್ರಾರಂಭವಾಗಿದ್ದು ಮಧ್ಯಶಿಲಾಯುಗ, ಹಳೆ ಶಿಲಾಯುಗ, ನವಶಿಲಾಯುಗ ಅಂತ ಕೇಳ್ಬೋದು. ಬೆಂಕಿ ಕಂಡುಹಿಡಿದಿದ್ದು ಹಳೆ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ. ಪ್ರಾಣಿಗಳನ್ನ ಸಾಕುವಂಥದ್ದು ಯಾವಾಗ ಅಂತಂದರೆ ಮಧ್ಯಶಿಲಾಯುಗದಲ್ಲಿ. ಪ್ರಾಣಿಗಳನ್ನು ದೊರೆತ ಅವರೊಂದಿಗೆ ಏನು ಬೇಟೆ ಆಡ್ತಿದ್ರು ಆ ಬೇಟೆಯಲ್ಲಿ ಗಾಯ ಆಗಿರುವಂಥವುಗಳು ಅಥವಾ ಅದ್ರ ಮರಿಗಳನ್ನ ತಂದು ಅವರು ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಿಧಾನವಾಗಿ ಅವ್ರಿಗೆ ಏನಾಯಿತು, ಆಹಾರವಾಗಿ ಅವು ಬಳಕೆ ಆಗ್ತಾ ಇದ್ದು. ಯಾವತ್ತು ಬೇಟೆ ಸಿಗೋದಿಲ್ವೋ ಅವತ್ತು ಆ ಮರಿಗಳನ್ನೇ ತಂದು ಸಾಕಿ ದೊಡ್ಡವಾದ್ಮೇಲೆ ಅವನ್ನೇ ಈಗ ನಾವೇನು ಮಾಡ್ತಿದ್ವಿ ಅದೇ ರೀತಿ ಅವರು ಮಾಡ್ತಾ ಇದ್ರು. ಇದೇನಾಯಿತು ಅಂತಂದರೆ ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತ್ತು. ಏನು ಮರಿಗಳನ್ನ ತಂದು ಸಾಕ್ತಾ ಇದ್ರು ಇದೇ ಮುಂದುವರೆದು ಅವ್ರಿಗೆ ಪಶುಪಾಲನೆಗೆ ಚಾಲನೆ ಕೊಡುತ್ತೆ. ನೆಕ್ಸ್ಟು ಈ ಮಧ್ಯಶಿಲಾಯುಗದ ಕಾಲದ ಜನರು ಏನು ಮಾಡ್ತಾ ಇದ್ರು ಮಾನವರು ಅಂದರೆ ಆಹಾರಕ್ಕಾಗಿ ದಿನ ಅಲಿದಾಡ್ತಾನೆ ಇದ್ದರು, ಬೇಟೆಗಳನ್ನ ಮಾಡ್ತಾ ಇದ್ರು. ನೆಕ್ಸ್ಟು ಈ ಕೆಲವೊಂದು ಸಂದರ್ಭದಲ್ಲಿ ಅವರು ಯಾವಾಗ ಫ್ರೀ ಇರ್ತಾರೆ ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳಲ್ಲಿ ಕಲ್ಲಾಸರೆಗಳ ಮೇಲೆ ಚಿತ್ರ ಬಿಡಿಸ್ತಾ ಇದ್ರು. ಮಧ್ಯಶಿಲಾಯುಗದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಅವರು ಯಾವಾಗ ಫ್ರೀ ಇರ್ತಾರೆ ಅವಾಗ ಎಲ್ಲಿ ಅವರು ಉಳ್ಕೊಂಡಿರ್ತಾರೆ ಅಲ್ಲಿರುವಂತಹ ಬಂಡೆಗಳ ಮೇಲೆ ಅವ್ರು ಏನು ಮಾಡ್ತಾ ಇದ್ರು ಚಿತ್ರಗಳನ್ನ ಬಿಡ್ತಾ ಇದ್ರು. ಅವರ ಬಟ್ಟೆಗಳೇನಾಯಿತು ಅಂದರೆ ಪ್ರಾಣಿಗಳ ಚರ್ಮವನ್ನು ಮೇಲೊದಿಕೆ ಆಗಿ ಬಳಸ್ತಾ ಇದ್ರು. ಪ್ರಾಣಿಗಳ ಚರ್ಮವನ್ನು ಏನು ಮಾಡ್ತಾ ಇದ್ರು ಅವರು ಮೇಲೊದಿಕೆ ಆಗಿ ಬಳಸ್ತಾ ಇದ್ರು. ನೆಕ್ಸ್ಟು ಇಲ್ಲಿ ಎಲ್ಲಿ ಸಿಗುತ್ತದೆ ಮಧ್ಯಶಿಲಾಯುಗದ ನೆಲೆಗಳು ಈಗಿನ ಕಾಲದಲ್ಲಿ ಅಂತ ಅಂದರೆ ಇದು ಇಂಪಾರ್ಟೆಂಟು. ಮಧ್ಯಪ್ರದೇಶದ ಬಿಂಬೇಡ್ಕ, ಅದಂಗರ್, ಕರ್ನಾಟಕದ ಬಳ್ಳಾರಿ ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ, ರಾಜಸ್ಥಾನದ ಬಾಗೂರ್ ಮತ್ತು ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್, ಆಂಧ್ರ ಪ್ರದೇಶದ ಪಸಾರಿ, ಉತ್ತರ ಪ್ರದೇಶದ ಸರಾಯ್ ರಾಯ್ ಮಹಾದಾಯ. ಇವು ಇಂಪಾರ್ಟೆಂಟು ಇವೆಲ್ಲ ಒಂದ್ಸಲ ನೋಡ್ಕೊಂಡಿರಿ. ಕರ್ನಾಟಕದ ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ, ಕರ್ನಾಟಕದಲ್ಲಿ ಮಧ್ಯಶಿಲಾಯುಗದ ನೆಲೆಗಳು ಕಂಡುಬರೋದು ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ. ಅದೇ ಹಳೆ ಶಿಲಾಯುಗಕ್ಕೆ ಹೋದರೆ ಹುಣಸಂಗಿ. ಇಷ್ಟು ಇದನ್ನು ಎಲ್ಲಿಂದ ಎಲ್ಲಿಗೆ ಡಿವೈಡ್ ಮಾಡ್ತೀವಿ ಅಂತಂದರೆ ಮಧ್ಯಶಿಲಾಯುಗದ ಕಾಲ 12,000ದಿಂದ 9,000ದವರೆಗೆ, 12,000ದಿಂದ 9,000ದವರೆಗೆ ಇದನ್ನು ಗುರುತಿಸ್ತೀವಿ. ನೆಕ್ಸ್ಟು ನವಶಿಲಾಯುಗಕ್ಕೆ ಬಂದಾಗ ಈಗ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ಬೆಂಕಿಯನ್ನು ಕಂಡುಕೊಂಡಿದ್ದಾರೆ, ಆಹಾರವನ್ನು ಸಂಗ್ರಹಿಸೋದನ್ನು ಕಂಡುಕೊಂಡಿದ್ದಾರೆ, ಮತ್ತು ಹೊದಿಕೆ ಆಗಿ ಪ್ರಾಣಿಯ ಚರ್ಮವನ್ನು ಹಾಕೊಳ್ಳೋದನ್ನ ಕಲ್ತಿದ್ದಾರೆ, ಮತ್ತು ಪಶುಪಾಲನೆ ಮಾಡೋದನ್ನು ಕೂಡ ಅವರು ಕಲ್ತಿದ್ದಾರೆ. ಇದಕ್ಕೆ ಬಂದಾಗ ನವಶಿಲಾಯುಗಕ್ಕೂ ಬಂದಾಗಲೂ ಕೂಡ ಅವ್ರಿಗೆ ಏನಾಗ್ತಿತ್ತು, ಆಹಾರದಲ್ಲಿ ಅಭಾವ ಸೃಷ್ಟಿ ಆಗ್ತಿತ್ತು. ಆಗ ಜನರು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಆಹಾರಕ್ಕೆ ದಿನನಿತ್ಯ ಬೇಟೆ ಆಡೋದನ್ನು ಕೈ ಬಿಟ್ಟು ಒಂದು ಕಡೆ ನೆಲೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ದದ್ದು ಕ್ವಶನ್ ಆಗುತ್ತೆ, ಯಾವಾಗ ಜನರು ಅಲೆಯುವುದನ್ನು ಬಿಟ್ಟು ಆಹಾರ ಉತ್ಪಾದನೆಗೆ ಮುಂದಾದರು ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅವರು ನವಶಿಲಾಯುಗದಲ್ಲಿ ಆಹಾರಕ್ಕಾಗಿ ಅಲೆಯೋದನ್ನು ಬಿಟ್ಟು ಒಂದು ಕಡೆ ಬೀಡು ಬಿಟ್ಟು ಅವರು ಬೆಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೃಷಿಯನ್ನು ಆರಂಭಿಸ್ತಾರೆ. ಕೃಷಿ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ ನವಶಿಲಾಯುಗದಲ್ಲಿ. ಕೃಷಿ ಪ್ರಾರಂಭವಾಗಿದ್ದು ನವಶಿಲಾಯುಗದಲ್ಲಿ, ಬೆಂಕಿ ಪ್ರಾರಂಭ ಆಗಿದ್ದು ಹಳೆ ಶಿಲಾಯುಗದಲ್ಲಿ, ಮಧ್ಯಶಿಲಾಯುಗದಲ್ಲಿ ಪ್ರಾಣಿಯನ್ನು ಸಾಕುವಂಥದ್ದು ಆಗುತ್ತೆ. ನವಶಿಲಾಯುಗದಲ್ಲಿ ಅವರಿಗೆ ಧಾನ್ಯಗಳ ಬಗ್ಗೆ ಮತ್ತು ಒಂದು ಐಡಿಯಾ ಬರುತ್ತೆ ಕೃಷಿ ಮಾಡೋದಕ್ಕೆ. ನವಶಿಲಾಯುಗದ ಜನರಿಗೆ ಧಾನ್ಯಗಳನ್ನು ಏನು ಮಾಡ್ತಾರೆ, ಬೆಳೀತಾ ಹೋಗ್ತಾರೆ, ಕೃಷಿ ಮಾಡ್ತಾರೆ. ಅದೇನಾಗುತ್ತೆ ಅಂದರೆ ಅವರಿಗೂ ಕೂಡ ಆಹಾರವಾಗುತ್ತೆ ಮತ್ತು ಅದರಲ್ಲಿ ಬರುವಂಥದ್ದು ಪಶುಗಳಿಗೂ ಸಹ ಮೇವನ್ನು ಪೂರೈಸುತ್ತೆ. ಏನಾಯಿತು, ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವು ಅನ್ನೋದು ಕೃಷಿ ಪೂರೈಸ್ತಾ ಇತ್ತು ಅಂತ ನೋಡ್ಬೋದು. ನೆಕ್ಸ್ಟು ಈಗ ಅಲೆಮಾರಿ ಜೀವನವನ್ನು ತೊಳಿತಾರೆ. ಆ ಎರಡೂ ಯುಗದಲ್ಲಿ ಏನು ಮಾಡ್ತಾ ಇರ್ತಾರೆ, ಅಲೆಮಾರಿಯಾಗಿ ಬದುಕ್ತಾ ಹೋಗ್ತಾರೆ. ಈ ನವಶಿಲಾಯುಗಕ್ಕೆ ಬಂದಾಗ ಒಂದೆಡೆ ಬೀಡು ಬಿಡ್ತಾರೆ, ಅಲೆಮಾರಿ ಬದುಕನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಯಾವ ಪ್ರದೇಶದಲ್ಲಿ ನೀರಿದೆ, ಕೃಷಿ ಮಾಡೋದಕ್ಕೆ ಮಣ್ಣು ಚೆನ್ನಾಗಿದೆ, ಆ ಒಂದು ಪ್ರದೇಶದಲ್ಲಿ ನಾಗರಿಕತೆಗಳು ಉಗಮವಾಗಿದ್ದನ್ನ ನಾವು ನೋಡ್ಬೋದು. ಏನಕ್ಕೆ ನಾಗರಿಕತೆಗಳು ಅಲ್ಲೇ ಉಗಮ ಆಯಿತು ಅಂದರೆ ಜನರಿಗೆ ಪಶುಪಾಲನೆಗೆ ಅದು ಸೂಕ್ತವಾಗಿತ್ತು, ಮತ್ತು ನೀರಿದೆ ಅಂತ ಅಂದರೆ ಕೃಷಿ ಮಾಡೋದಕ್ಕೆ ಸೂಕ್ತವಾಯಿತು. ಅಲ್ಲಿನ ಪಕ್ಕ ಮಣ್ಣು ನದಿಗಳು ಹರಿದೇನಾಯಿತು, ಮೆಕ್ಕಲು ಮಣ್ಣಾಗಿತ್ತು, ಅಲ್ಲಿ ಕೃಷಿ ಚೆನ್ನಾಗಿ ಬರ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಎಲ್ಲ ನಾಗರಿಕತೆಗಳು ಕೂಡ ನದಿಯ ಪಕ್ಕದಲ್ಲೇ ಉಗಮವಾಗಿದ್ದಾವೆ. ಈ ಒಂದು ಯುಗ ಏನಿದೆ ನವಶಿಲಾಯುಗ, ಇಲ್ಲಿಂದ ನಾವು ನಾಗರಿಕತೆಗಳ ಉದಯಕ್ಕೆ ಒಂದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದಾಗ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ. ಇದು ಇಂಪಾರ್ಟೆಂಟು. ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬಂದಿವೆ ಅಂತ ಅಂದರೆ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಇವು ಕಂಡು ಬಂದಿವೆ. ನೆಕ್ಸ್ಟು ಇವರು ಏನು ನವಶಿಲಾಯುಗದ ಜನರು ಒಂದೆಡೆ ಬೀಡು ಬಿಡ್ತಾರೆ ಮತ್ತು ವಾಸಕ್ಕೋಸ್ಕರ ಏನಾದ್ರು ಪೊಟರೆಗಳಲ್ಲಿ ವಾಸಿಸ್ತಿದ್ರ ಅಂತ ನೋಡೋದಾದರೆ ಈ ಜನರು ಇಟ್ಟಿಗೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ಟಿಗೆಗಳಿಂದ ಮನೆಯನ್ನು ನಿರ್ಮಿಸಿಕೊಳ್ತಾರೆ. ಈ ರೀತಿ ನಿರ್ಮಿಸಿಕೊಂಡಂತಹ ಮನೆ ಎಲ್ಲಿದೆ ಅಂತ ಅಂದರೆ ಕಾಶ್ಮೀರದ ಬುಝೋಮ್ ಪ್ರದೇಶದಲ್ಲಿದೆ. ಇದು ಯಾವ ರೀತಿ ಮನೆ ಅಂತ ಅಂದರೆ ನೆಲದ ಒಳಗೆ ನಿರ್ಮಿಸಿಕೊಂಡಿರುವಂತಹ ಮನೆ. ಈಗ ಅಂಡರ್ಗ್ರೌಂಡ್ ಅಂತ ಹೇಳ್ತೀವಲ್ವ ನಾವು, ಪಾರ್ಕಿಂಗಕ್ಕೆ ಅಂಡರ್ಗ್ರೌಂಡ್ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಆಗಿನ ಕಾಲದಲ್ಲೇ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವ್ರು ಏನು ಮಾಡ್ತಾ ಇದ್ರು, ಅಂಡರ್ಗ್ರೌಂಡಲ್ಲಿ ಅಂದರೆ ನೆಲದ ಒಳಗೆ ಗುಹೆಗಳನ್ನು ನಿರ್ಮಿಸಿಕೊಳ್ತಾ ಇದ್ರು. ನೆಕ್ಸ್ಟು ಕೃಷಿಯನ್ನು ಏನು ಉತ್ಪಾದನೆ ಮಾಡ್ತಾರೆ ಧಾನ್ಯಗಳನ್ನ, ಅವುಗಳನ್ನ
ಸಂಗ್ರಹಿಸಿಡೋದಕ್ಕೆ ಕೈಯಿಂದಲೇ ಮಣ್ಣಿನ ಮಡಿಕೆಗಳನ್ನ ಮಾಡುವಂತಹ ವಿಧಾನವನ್ನು ಕಂಡುಕೊಳ್ತಾರೆ. ನೆಕ್ಸ್ಟು ಅಲ್ಲಿ ಎರೆಯುವ, ಕುಟ್ಟುವಂತಹ, ಬೀಸುವಂತಹ ಸಾಧನಗಳನ್ನ ನವಶಿಲಾಯುಗದಲ್ಲಿ ಜಾರಿಗೆ ತರ್ತಾರೆ. ಇಲ್ಲಿ ಇದು ಇಂಪಾರ್ಟೆಂಟ್ ಬಂದು ಚಕ್ರದ ಪರಿಚಯವಾಗುತ್ತೆ. ಈ ಹಂತದಲ್ಲಿ ಚಕ್ರದ ಪರಿಚಯ ಆಗುತ್ತೆ. ಇದರಿಂದ ಏನಾಗುತ್ತೆ, ಚಕ್ರಗಳ ಪರಿಚಯ ಆದ್ರಿಂದ ಮಡಿಕೆಗಳನ್ನ ತಯಾರಿಸ್ಕೊಳ್ತಾರೆ. ಅವರಿಗೆ ಬೇಕಾಗಿದ್ದ ಗಾಡಿಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಈ ಕಾಲದಲ್ಲಿ ಆಯುಧಗಳು ಯಾವ ರೀತಿ ಅಂತಂದ್ರೆ ಕಲ್ಲಿನಿಂದ ಆಯುಧಗಳನ್ನ ಚೆನ್ನಾಗಿ ಉಜ್ಜಿ ತಯಾರಿಸ್ತಿದ್ರು, ಅವುಗಳನ್ನ ನಯಗೊಳಿಸ್ತಾ ಇದ್ರು. ಈ ರೀತಿ ಎಲ್ಲಿ ಸಿಕ್ಕಿದವೆ ಇದ್ರದ್ದು ಅಂತಂದರೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಆಯುಧಗಳ ಉತ್ಪಾದನಾ ನೆಲೆಯಾಯಿತು. ಇಂಪಾರ್ಟೆಂಟು, ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಉತ್ಪಾದನಾ ನೆಲೆಯಾಗಿತ್ತು. ಯಾವ ರೀತಿದು, ಕಲ್ಲಿನ ಆಯುಧಗಳನ್ನ ಚೆನ್ನಾಗಿ ನಯಗೊಳಿಸಿ ಏನು ಮೈಕ್ರೋಲಿಥಿಕ್ ಏಜಲ್ಲಿ ನೋಡಿದ್ವಿ, ಅದೇ ರೀತಿ ಅದನ್ನು ಇನ್ನೂ ಕೂಡ ಶಾರ್ಪ್ ಆಗಿ ಬಳಸುವಂತಹ ಒಂದು ಕಲೆ ಯಾವಾಗ ಕಲಿತಾರೆ ಅಂತಂದರೆ ನವಶಿಲಾಯುಗದಲ್ಲಿ ಕಲಿತಾರೆ. ಆಗಿನ ಕಾಲದಕ್ಕೆ ನಾವೀಗ ಏನು ಏರಿಯಾಗಳನ್ನ ಮಾಡ್ಕೊಂಡಿದ್ದೀವಿ, ಒಂದೊಂದು ಏರಿಯಾದಲ್ಲಿ ಒಂದೊಂದು ಫೇಮಸ್ ಆಗಂಗೆ ಈಗ GI ಟ್ಯಾಗ್ನ ಯಾವ ರೀತಿ ಮಾಡ್ಕೊಳ್ತಿದ್ವಿ, ಅದೇ ರೀತಿ ಆಗಿನ ಕಾಲದಲ್ಲಿ ಆಯುಧಗಳ ಉತ್ಪಾದನೆ ಮಾಡೋದಕ್ಕೆ ಒಂದು ಪ್ಲೇಸ್ ಫೇಮಸ್ ಆಯಿತು. ಅದು ಯಾವುದು ಅಂದರೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಆಯುಧಗಳ ಉತ್ಪಾದನೆಯ ನೆಲೆಯಾಗಿತ್ತು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಇಲ್ಲಿ ಯಾವ್ಯಾವುದರಿಂದ ಆಯುಧಗಳನ್ನ ತಯಾರಿಸ್ತಿದ್ರು ಅಂತಂದರೆ ಮೂಳೆಗಳಿಂದ ಆಯುಧಗಳನ್ನ ತಯಾರಿಸ್ತಾ ಇದ್ರು ಮತ್ತು ಕಲ್ಲಿನಿಂದ ಆಯುಧಗಳನ್ನ ತಯಾರಿಸ್ತಾ ಇದ್ರು. ಕರ್ನಾಟಕದ ಇಲ್ಲಿ ನೆಲೆಗಳು ಯಾವ್ದು ನೋಡೋದಾದರೆ ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾಡ್ ಇವುಗಳು ನವಶಿಲಾಯುಗದಲ್ಲಿ ಕಂಡುಬರುವಂತಹ ನೆಲೆಗಳು. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎಲ್ಲಿಂದ ಇಲ್ಲಿಗೆ ಈ ವರ್ಷನ ಡಿವೈಡ್ ಮಾಡಿದ್ದಾರೆ ಅಂತಂದರೆ 9,000ರಿಂದ 5,000ವರೆಗೆ ಈ ವರ್ಷವನ್ನು ನವಶಿಲಾಯುಗದ ವರ್ಷವನ್ನು ಗುರುತಿಸ್ಬೋದು. ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಭಾರತದ ಶಿಲಾಯುಗದ ನೆಲೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ.